ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ರಂಜಾನ್ ಹಬ್ಬದ ಹಿನ್ನೆಲೆ ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ ಜನರು. ಒಂದೆಡೆ ರಂಜಾನ್ ಹಬ್ಬದ ಸಡಗರ, ಮತ್ತೊಂದೆಡೆ ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಜನರು ಪರದಾಟವನ್ನ ನಡೆಸುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಯ ಮುಂದೆ ಕ್ಯೂ ಆಗಿ ನಿಂತಿದ್ದಾರೆ ಜನ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಸಾಲುಗಟ್ಟಿ ನಿಂತಿದ್ದಾರೆ ನೂರಾರು ಗ್ರಾಹಕರು. ಸಿಲಿಂಡರ್ ಅನ್ನ ತಗೊಂಡು ಮನೆಗೆ ಹೋಗಬೇಕು ಹಬ್ಬದಕ್ಕಂತ. ಬೀದರ್ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತ HP ಗ್ಯಾಸ್ ಏಜೆನ್ಸಿಯ ಮುಂದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಲೈನ್ ಅಂದ್ರೆ ಕ್ಯೂ ಗಟ್ಟಿ ಪಾಳಿ ಹಚ್ಚಿ ಖಾಲಿ ಸಿಲಿಂಡರ್ಗಳನ್ನ ಹಿಡಿದಿದ್ದಾರೆ ಜನರು. ರಂಜಾನ್ ಹಬ್ಬದ ಹಿನ್ನೆಲೆ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತು ಹೈರಾಣಾಗ್ತಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಈ ಒಂದು ಗ್ಯಾಸ್ನ ಬರೆ ಸಾಕಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ಆಗಿದೆ ಅನ್ಬಹುದು. ಇನ್ನು ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಹೇಗೆ ಮಾಡುವುದು ಅಂತ ಅಳಲನ್ನ ತೋಡ್ಕೋತಾ ಇದ್ದಾರೆ. ವಾರ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಮನೆಯಲ್ಲಿ ಈ ಬಾರಿ ಹಬ್ಬವಿಲ್ಲ. ಸರ್ಕಾರ ಕೂಡಲೇ ಕ್ರಮ ವಹಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಕೂಡ ಮಾಡ್ತಿದ್ದಾರೆ ಅಲ್ಲಿರುವಂತವರು. बाय हॅलो बाय हां आकडे गाडी ಮಾತ್ರ ಕೊಡ್ತಾರೆ ಅವರು. ಕ್ಯಾಮ್ರಾದಲ್ಲಿ ಇಲ್ಲಿ ಅದ ಏನದ ಹೇಳ್ರಿ ಅವ್ರಿಗೆ ಉತ್ತರ ಕರ್ನಾಟಕ ಹೇಳ್ರಿ ಕಿಲ್ಲೆ ಕಿಲ್ಲೆ ಎಲ್ಲ ತಗೊಳ್ಕೊ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಕಳೆದ 15 ದಿನಗಳಿಂದ ತಲೆದೂರುವ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಬೀದರ್ನಲ್ಲಿ ನಾಳೆ ರಂಜಾನ್ ಹಬ್ಬದ ತಯಾರಿ ಜೋರಾಗಿ ನಡೀತಿದ್ದು ಈ ಸಮಯದಲ್ಲಿ ಜನರು ಗ್ಯಾಸ್ ಸಿಲಿಂಡರ್ಗಾಗಿ ಕಾಯುತ್ತಾ ನಿಂತಿದ್ದಾರೆ. ಇಂಥ ಹಬ್ಬದ ಸಮಯದಲ್ಲಿ ಈ ರೀತಿ ಸಮಸ್ಯೆ ಆಗಿರೋದು ನಿಜಕ್ಕೂ ಜನರಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿದೆ. ಏನು ರಂಜಾನ್ ಹಬ್ಬದ ಹಿನ್ನೆಲೆ ಬೀದರ್ನಲ್ಲಿ ಮುಸ್ಲಿಂ ಬಾಂಧವರು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊತಿರ್ತಾರೆ. ಆದರೆ ಅಡುಗೆ ಮಾಡಲಿಕ್ಕೆ ಅಡುಗೆ ಸಿಲಿಂಡರೇ ಇಲ್ಲ ಅಂದ ಮೇಲೆ ಹಬ್ಬ ಯಾವ ರೀತಿ ಅನ್ನೋ ಒಂದು ಜನರಲ್ಲಿ ಪ್ರಶ್ನೆ ಮೂಡಿದೆ. ನಾವೀಗ ಮಾತಾಡ್ತಾ ಹೋಗ್ತೀನಿ ಇಲ್ಲಿರೋ ಜನರನ್ನ. नाले रमजान अदा सिलेंडर हेंगे समस्या हेंगे साहब अब रमजान है, हमारे को गैस का दिक्कत हो रहा है इधर. गैस लेने के वास्ते लाइन में ठहरे हम बहुत देर से इधर. बहुत देर हो गया ठहर के लाइन में. तकलीफ ಆಗ್ಲತ್ತದಲ್ಲ. ಹಿಂಗಾದ್ರೆ ಹೆಂಗೆ ಹಬ್ಬ ಹೆಂಗೆ ಮಾಡ್ತೀರಿ? हब्बा करने के वास्ते क्या है, हैरान हो रहा साहब बहुत. हाँ सब ಭಾಳ ಸಮಸ್ಯೆ हो रहा सब. ಅದೇ ರೀತಿಯಲ್ಲಿ ಜನರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಎಷ್ಟು ದಿನ ಆಯ್ತು ಬುಕ್ ಮಾಡಿ? ಯಾಕೆ ಇನ್ನೂ ಎಷ್ಟು ಕೊಡ್ತೀನಿ ಅನ್ನಕ್ತಾರೆ? ಏನು ಸಿಲಿಂಡರ್ನ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ನಾಳೆ ನಾಡ್ದಿಗೆ ಅಲ್ಲತ್ತರಿ 13 ತಾರೀಕಿಗೆ ನಾವು ಬುಕ್ ಮಾಡಿದೇವ್ರಿ. ಈಗ ನಾಳೆಗೆ ನಾಡ್ದಿಗೆ ಅಂತ ಇದ್ದಾರೆ. 13 ತಾರೀಕು ಬುಕ್ ಮಾಡಿದ್ರಿ ಬಿ? ಹೌದು ಈಗಾಗಲೇ 20 ತಾರೀಕು. ನಾ ಮಂಡೇ ದಿನ ಅಂತ ಇದ್ದಾರೆ. ಇನ್ನ ಮಂಡೇ. ಈಗ ಹಬ್ಬ ಅದ, ಯುಗಾದಿ ಹಬ್ಬ ಬೈತು ನಿನ್ನೆ, ಈಗ ಇದು ರಂಜಾನ್ ಅದ. ಇಂಥ ಟೈಮ್ದಾಗ ಹಿಂಗೆ ಸಮಸ್ಯೆ ಆದ್ರೆ ಹೆಂಗೆ ಜನಕ್ಕೆ ಸಮಸ್ಯೆ ಆಗ್ತದೆ ಸರ್. 7 ದಿವಸ ಆಯ್ತು ಗ್ಯಾಸ್ ಇಲ್ಲ ಮನೆಯಲ್ಲಿ. ಭಾಳ ಸಮಸ್ಯೆ ಆಗ್ತದೆ. ಅಡಿಗೆಗೆ ಹೆಂಗೆ ಮಾಡ್ತೀರಿ? ಮತ್ತೆ ಎಲ್ಲ ಶಾಲೆಗೆ ಹೋಗ್ತಿರ್ತಾವೆ ಎಲ್ಲ ಸ್ವಲ್ಪ ಕರೆಂಟ್ ಮೇಲೆ ಹಂಗೆ ಮಾಡ್ತಾ ಇದಾರೆ ಸರ್. ಅದು ಇದು ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಮಾತಾಡ್ಸೋ ಹೋಗೋಣ. ಇನ್ನೂ ಜನಗಳು ಸಾಕಷ್ಟು ಜನ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಸರ್ ಈಗ ಹಬ್ಬ ಅದ ನಾಳೆ, ಈಗ सिलेंडर संबंध ಇಲ್ಲಿ ನಿಂತಿರಿ, ಹೆಂಗಿದು ಹಬ್ಬ ಮಾಡೋದು ಬಿಟ್ಟು ಇಲ್ಲಿ ನಿಂತ್ರೆ ಹೆಂಗ ಅಂತ? ईद के लिए कम से कम
हम गवर्नमेंट से भी गुजारिश करेंगे कि वो प्रोवाइड करे, सिलेंडर्स प्रोवाइड करे, और एजेंसी क्योंकि सॉफ्ट एजेंसी है ये भी प्रोवाइड करते हैं। फिर भी हम जो है हुकूमत से गुजारिश करेंगे कि वो अवाम, क्योंकि कल ईद है और दूसरों की ईद नहीं भी रहे तो आम जिंदगियों के लिए भी तो ज़रूरत है इसकी, और प्रोवाइड करना चाहिए। ಒಟ್ಟು ಗ್ಯಾಸ್ ಕೊಡ್ಬೇಕಂತ हाँ देना चाहिए। ಇದಿಷ್ಟು ಇಲ್ಲಿನ ಜನರ ಮಾತಾಗಿತ್ತು. ಏನು ಈ ಹಬ್ಬದ ಸಮಯದಲ್ಲಿ ಈ ರೀತಿ ಪ್ರಾಬ್ಲಮ್ ಆದರೆ ನಾವು ಯಾವ ರೀತಿ ಹಬ್ಬ ಮಾಡಬೇಕು, ಏನು ಸರ್ಕಾರ ಕೂಡ ಈ ಸಿಲಿಂಡರ್ನ ಒದಗಿಸುವ ಕೆಲಸವನ್ನು ಮಾಡಬೇಕು, ಜನರ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಮದ್ಯ ಮಾರಾಟ ಬಂದ್ ಮಾಡುವಂತೆ ಶಾಸಕರ ಮುಂದೆ ಕಣ್ಣೀರು ಹಾಕಿದ್ದಾರೆ ಮಹಿಳೆಯರು. ಬಸವ ಕಲ್ಯಾಣ ಮತಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಅವರ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ನೀಲಕಂಠವಾಡಿ ಗ್ರಾಮಕ್ಕೆ ಶಾಸಕರು ಭೇಟಿ ನೀಡಿದ ವೇಳೆ ಅಳಲನ್ನು ತೋಡ್ಕೊಂಡಿದ್ದಾರೆ ಮಹಿಳೆಯರು. ಸರಾಯಿ ಕುಡಿದು ಸರಣಿ ಸಾವಾಗಿವೆ. ನಮ್ಮೂರಲ್ಲಿ ಸಿಕ್ಕಲ್ಲೆಲ್ಲ ಮದ್ಯ ಮಾರಾಟ ಮಾಡ್ತಿದ್ದಾರೆ, ನಿಮ್ಮ ಕಾಲ್ ಬೀಳ್ತೀವಿ, ನಮ್ಮೂರಲ್ಲಿ ಸರಾಯಿ ಬಂದ್ ಮಾಡಿ ಅಂತ ಶಾಸಕರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಕಾಲೇಜ್ ಯುವಕರು ಸೇರಿದಂತೆ ನೀಲಕಂಠವಾಡಿ ಗ್ರಾಮದಲ್ಲಿ ಮದ್ಯ ಕುಡಿದು ಜನ ಸಾಯ್ತಾ ಇದ್ದಾರೆ. ಕಿರಾಣಿ ಅಂಗಡಿ ಸೇರಿದಂತೆ ಊರಲ್ಲಿ ಹೆಜ್ಜೆ ಹೆಜ್ಜೆಗೂ ಮದ್ಯ ಮಾರಾಟ ಮಾಡ್ತಿದ್ದಾರೆ. ದೂರು ಕೊಟ್ರೆ ಪೊಲೀಸರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಊರಲ್ಲಿ ಸಾಕಷ್ಟು ಜನ ಮಹಿಳೆಯರು ವಿಧವೆಯರಾಗಿದ್ದಾರೆ. ಕಾರಣ ಇಷ್ಟೇ, ಊರಲ್ಲಿ ಸುಲಭವಾಗಿ ಸಿಗುವಂತ ಮದ್ಯವನ್ನ ಕುಡಿದು ಹೇಗಾದ್ರೂ ಮಾಡಿ ನೀಲಕಂಠವಾಡಿ ಗ್ರಾಮದ ಯುವಕರ ಜನರ ಭವಿಷ್ಯವನ್ನ ಕಾಪಾಡಿ ಅಂತ ಕಣ್ಣೀರ್ ಹಾಕಿದ್ದಾರೆ. ನಮ್ಮೂರಲ್ಲಿ ಸರಾಯಿ ಬಂದ್ ಮಾಡಿ ಅಂತ ಶಾಸಕ ಶರಣು ಸಲ್ಗಾರ್ ಮುಂದೆ ಮಹಿಳೆಯರು ಕಣ್ಣೀರ್ ಹಾಕಿರುವಂತದ್ದು. ವಿಚಾರ ಮಾಡ್ರಿ, ನಿಮ್ ಹೆಂಡ್ರಿ ಏನ್ ಮಾಡ್ಬೇಕು? ನೀವು ಶರಿ ಕುಡ್ ಸತ್ ಮಾಡಕ ನಾಚಿಗೆ ಶರ್ಮ ಅದ ನಿಮ್ಗೆಲ್ಲರಿಗೆ. ಅಲ್ಲ ಇವ್ರಿಗೆ ಏನು ಅದು ನಾಯಿ ನರಿ ಹಂದಿ ಮುಟ್ಟಲ್ಲ ನೀವು ಮಾಡೋದು. ನಿಮ್ಮ ಒಬ್ಬೊಬ್ರು ಮೋತಿ ಮೇಲೆ ಲಕ್ಷಣ ಇಲ್ಲ, ಯಾರ ಮೇಲೆ ಒಬ್ಬರು ಮೋತಿ ಮೇಲೆ ಲಕ್ಷಣ ಇಲ್ಲ. ಅಲ್ಲ ನಿಮ್ ಜವಾನ್ ಮಕ್ಕಳು ಏನ್ ಮಾಡ್ಬೇಕು? ಒಮ್ಮರೆ ವಿಚಾರ ಮಾಡಿರ? ಈಗ ಗೌಳಿ ಮಾಡಾರ ಒಬ್ಬರು ನಿಂತಿದ್ದ ಸರ್, ಹೋದ್ರು ನೋಡ್ರಿ ಅದು ಸತ್ತು ಹೋಗ್ತಿರಲ್ಲ, ಹಿಂಗೆ ಪೂರ ಸರ್ವನಾಶ ಆಗಿ ಹೋಗ್ತಿದ್ ನಾವು. ಮಾಡ್ಕೋರು ಒಂದ್ಸರ ಹಾಕ್ಬೇಕು ಇವ್ರಿಗೆಲ್ಲ. ನೋಡ್ರಿ ಎಷ್ಟು ಮಂದಿ ಮಕ್ಕಳು? ಈಗ ಸಣ್ಣವ್ ಬಿ ಹಂಗೆ ಕೊಂಡ್ ಹಂಗೆ ಆಗ್ಯಾನ ಸರ್. ಸಣ್ಣವೆಲ್ಲ ಈಗ ಹೈದ್ರಾಬಾದ್ ಹೋದ್ರು ಸರ್, ಮದಿಲ್ಲ ಏನಾರ 21 ವರ್ಷ ಅನ ಸರ್. ಈಗ ಸಣ್ಣವ್ ಮತ್ತ ದೊಡ್ಡವ ಅವನು ಕುಡಿತಾನ. ಉಳ್ಳಾಗ ಮೊದಲಾಗ್ಯದ್ರಿ ಬಾಕಿ ಬಾಕಿ ಸಸಿ ಹೋದ್ರು ಎಲ್ಲ ತುಂಬ್ಕೊಂಡ್ ಮತ್ ದಂಡ ಕಟ್ಟ್ಯಾರಿ ಹ್ಯಾಂಗ ಮಾಡ್ಬೇಕು? ಈ ಗೌರ್ಮೆಂಟ್ ಮನೆ ಅದ ಸರ್, ಇದು ಸರ್ಕಾರಿ. ಸರ್ಕಾರಿ ಇದು 10 ವರ್ಷ 10 लाख ರೂಪಾಯಿ ಆಗ್ಯ ಸರ್. ಈಗ ಸದ್ಯ 3 ವರ್ಷ ದವಾಖಾನೆಗೆ ತಗೊಂಡ್ ತಿರುಗಿದೇವ್ ನೋಡಿ. ಈಗ ಮಗ ದೊಡ್ಡ ಮಗಾರ ಹೋದ್ರು ಸಣ್ಣವ್ಗೆ ಹಂಗೆ ಆಗ್ಯಾರ ನೋಡಿ. ಹೈದ್ರಾಬಾದ್ ಎದಕ್ ಹೋಗ್ಯಾನ ಈಗ ಸಣ್ಣ? ಅವ ಅರ್ಬಿ ಫಿರ್ಬಿ ಅಲ್ಲೇ ಬಂದಿದ್ರಿ ಒಂದ್ 15 ದಿವಸ ಮಾಡಿ 15 ದಿವಸ ಮಾಡಿ ಶರೀ ಬಂದ್ ಮಾಡೋ ಸಲಕರೆ ನಾ ಇಷ್ಟು ನಂದು ಪ್ರಯತ್ನ ಅದ. ನೀವು ಹೇಳಿರ್ಬೇಕಿಲ್ಲ, ರೋಡಿಗೆ ಬ್ಯಾಡ್ರಿ ಸರಿ, ಪ್ರಯತ್ನ ಮಾಡ್ತೀನಿ. ರೋಡಿಗೆ ಬ್ಯಾಡ್ರಿ ನಿಮ್ ಕಾಲ್ ಬೀಳ್ತಾರ. ಭಾಳ ಇದು ಆಗ್ಯಾದ್ರಿ. ರೊಕ್ಕ ಹಾಕಿ ಸಾಕ್ಬೇಕಾಗಿದೆ. ಬಾಕಿ ಒಂದಿನ ಪೂರ ಕಲ್ಯಾಣದಾಗ ಹೋದಿವಿ ಸರ್. ಅವ್ನ ಸಲ ಜಗಳ ಆಡ್ಲತ್ತು. ಈ ಡಿಗ್ರಿ ಮುಗಿದು ಕೆಲಸ ಮನ್ಯಾಗ ಬೈಯೋದು ಜಗಳ ಅಡ್ಯಾಗಿಡ್ಲತ್ತಾರ. ಅಡ್ಯಾಗ ಮಕ್ಕಳು ಈಗ ಹೆಣ್ಣು ಮಕ್ಕಳು ಇಲ್ದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡಾರಿ? ತಿಳ್ಕೋರಿ ಎಲ್ಲರಿಗೂ. ಅಲ್ಲ ಆಕಿನ ಪರಿಸ್ಥಿತಿ ನೋಡ್ರಿ. ಈಡ್ 2 ಮಕ್ಕಳು, 2 ಕುಡುಕರು. ಕೆಲಸ ಏನಾರ 70 ವರ್ಷನವ್ರ ಅವ್ರಿಗೆ ಒಂದು ವರ್ಷನೊಳಗೆ ಏಪ್ರಿಲ್ ಅಂದ್ರೆ ಒಂದು 5 ಮಂದಿ ಸತ್ತಾರೆ. ಒಂದೇ ವರ್ಷನೊಳಗೆ 5 ಮಂದಿ ಬಾಕಿ ಆಯ್ತು. ಮನಿ ಹೋಯ್ತು, ಎಲ್ಲ ಜೀವ ಹೋದು. 2 ಅವತ್ತೇ ಕರ್ಸಾರ ಅಂದೇವ್ ಸರ್ ನಿಮ್ಗೆ ಅವ್ರು. ಗೋವಿಂದ ಈಗಿನೊಂದು ಅರ್ಜಿ ಹಾಕ್ಸ್ಕೊಂಡು ಲೋನ್ ಮಾಡಿಸ್ತೀನಿ. ಒಂದು ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ. ಚಂಪಿಡ್ಕೋಬೇಕು, ಅರ್ಜಿ ಹಾಕ್ಸೋ ಜುಮ್ಮೆದಾರಿ ನಿಂದು. ಬಾಯಿ ಏನ್ ಚಿಂತೆ ಮಾಡ್ಬೇಡ. ಆ ಮಗ ಮತ್ತು ಬರೋಣ, ನಾ ಮತ್ತೊಂದ್ಸಲ ಬರ್ತೀನಿ. ಅವನಿಗೆ ಕುಡಿಯೋದು ಬಿಡ್ಸಕ್ ನಾ ಪ್ರಯತ್ನ ಮಾಡ್ತೀನಿ. ಹಾ
ಅವ್ನಿಗೆ ಎಲ್ಲರೂ ಒಯ್ದು ಇಡ್ತೀನಿ, ಕುಡಿಯೋದು ಬಿಡ್ಸ ಕ್ಷೇತ್ರದಾಗ ಇಡ್ತೀನಿ ನಾನು, ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ನು ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಮ್ಮ ಮತ್ತೊಂದು ಬರ್ತೀನಿ ಧೈರ್ಯದಿಂದಿರೋ ಜರೂರ್ ಮಾಡ್ತೀನವ. ನನ್ನ ಪ್ರಯತ್ನ ಇದೆ ಅದ. ಟೋಟಲ್ ಸರಿ ಬಂದ್ ಆಗ್ಬೇಕನ್ನೋ ಇದ್ದೀನಿ ನಾನು. ಟೋಟಲ್ ಸರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರವೆಲ್ಲ ಮಕ್ಕಳು ಚೀಗ್ಲತ್ತೀನಿ ಒಂದ್ ಸಾವ್. ನಾ ಕುಡಿಬೇಡ್ರೋ ಸಾಯ್ತೀವಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ. ಒಬ್ಬರು ಹೆಚ್ಚು ಮಾಡ್ಲತ್ತಾರ, ಮತ್ತೆ ಹೇಳ್ದಷ್ಟು. ತಿಂಗಳದಾಗಿಲ್ಲ ಸಾಕಿಸಿ ತಿಂಗಳದಾಗಿಲ್ಲ. ಮಕ್ಕಳೆಲ್ಲ ಏನಿಲ್ಲ. 10 ಲಕ್ಷ ರೂಪಾಯಿ ಇದು ಆಗ್ಯದ ಸರ್. 10 ಲಕ್ಷ ರೂಪಾಯಿ 10 ಲಕ್ಷ ಸದ್ಯ ಅದೇ ಮಾಡೋದು. 2 ದಿನ ಬಂದಿಲ್ಲ ಮಾಡೋದು. $175 ಮನೆ ವಾಸರ, 8 ದುಕಾನ ವಾಸರ ಇಲ್ಲಿ ಈಗ ಸದ್ಯನೇ. 175 ಮನೆ 8 ದುಕಾನ 175 ಮನೆ ಅವ. ನಮ್ಗೆ ಗೊತ್ತಿಲ್ಲ ಏನಾರ 15 ವರ್ಷ ಕೆಲಸ ಮಾಡ್ತಾರೆ. ಎಲ್ಲ ಹಾಸ್ಪಿಟಲ್ ನಾವು ಹೊಡೆದಿದ್ವಿ ಸರ್. ವರ್ಷ ಇವ್ರು ಹೊಡೆದ ಅವ್ರು ಬಂದು ಯಾರೇ ಹೊಡೆದಿಲ್ಲ ಸರ್. ಸದ್ಯ ಬಾಕಿ ಸಲಕ ಅವ್ರು ಹೊಡೆದಿಲ್ಲ. ಹೊಲ ಮನ ಮಾಡ್ತಿರ್ತಾರೆ. ಪ್ರತಾಪುರ ಪಂಚಾಯತ್ ಇವತ್ತಿನ ಹಿಡ್ಕೊಂಡೆ ಸೀರಿಯಸ್ ತಗೋಬೇಕು. ಇವತ್ತಿನ ಹಿಡ್ಕೊಂಡು ಸೀರಿಯಸ್ ಡೈವೇಷನ್ ಚಾರ್ಜ್ ನಾ ಒಂದು ವೇಳೆ ಬಂದಾಗಿಲ್ಲ ಅಂದ್ರೆ ನಾ ಸುಮ್ಕೊಳ್ಳೋದು. ಮತ್ತೆ ತೆಲಗಿದ್ಗೋದಿಗೆ ಹೇಳ್ತೀನಿ ನಾನು ಸ್ಟೇಷನ್ ಕೊಡೋದು. ಹಾಂ ಸೀರಿಯಸ್ ತಗೋಬೇಕು. ಇವತ್ತಿನ ಹಿಡ್ಕೊಂಡಿದ್ದು ಇವತ್ತು ನಿಮ್ಗೆ ಸ್ಟಾರ್ಟ್ ಆಗಬೇಕು. ಇದು ಎಷ್ಟು ಪ್ರಯತ್ನ ಮಾಡ್ತೀನಿ, ಎಷ್ಟು ಬಡ್ಕೊಳತ್ತೀನಿ ವಿಧಾನಸೌಧ ಬಡ್ಕೊಳತ್ತೀನಿ. ನಾನು ಬಡ್ಕೊಳತ್ತೀನಿ ವಿಧಾನಸೌಧದಾಗ. ವರ್ಷ 5 ಪಾರ್ಗಳು 2 ಸಿಕ್ಕಿದ್ರೆ ಸರಿ. ಎಲ್ಲಕ್ಕೂ ದೊಡ್ಡ ಸಮಸ್ಯೆ ಸೇರಿದವು. ಎಲ್ಲಕ್ಕೂ ದೊಡ್ಡ ಮನೆಗಿಲ್ಲ ಹೊಲ್ದಾಗ ಮಾಡ್ತೀನಿ. ಅದು ಇದು ಹಂಗೆ ನಡ್ತದ್ರಿ. ಈ ಹೊಲಕ್ಕೆ ಹೋಗೋದಿಲ್ಲ, ಹೋಗೋದು ನಾವು ಮನೆಗೆ ಬಂದು ಮಾಡಿದ ವಿಚಾರ ಮಾಡ ಮಾತ್ರ ಇದು ವಿಚಾರ ಮಾಡ ಮಾತ್ರ ಯಾರು ಹೇಳ್ಬೇಕಪ್ಪ? ಈ ರೀತಿ ಶರೀರ ಕೂಡ ಸಾಯ್ತೀರಂದ್ರೆ ಯಾರು ಹೇಳ್ಬೇಕ್ರಪ್ಪ? ಬದುಕಬೇಕಲ್ರಪ್ಪ, ಎಲ್ಲ ನೀವು ಬದುಕಬೇಕಲ್ಲ.
ಶರೀಫ್ ಎಲ್ಲ ಸತ್ ಕೇಸಿಂದ ಎಲ್ಲ ಹೆಂಡ್ರ ಪರೇಶಾನ್, ಮಕ್ಳು ಪರೇಶಾನ್. ಹೋದ್ರು ಸರ್ ಅವ್ರು ಹೇಳ್ತಿ ಅವ್ರದವ್ರ ಮನೆಗೆ ಹೋದ್ರು ಮಕ್ಕಳಿಲ್ಲ ಏನಿಲ್ಲ ಗೊತ್ತಾಗ್ತದೆ. ಹೋದ್ರು ಸರ್ ಹೇಳ್ತಾರೆ ಮಕ್ಕಳಿಲ್ಲ ಏನಿಲ್ಲ ಅವ್ರದವ್ರ ಮನೆಗೆ ಹೋದ್ರು. 5 ಲಕ್ಷ ಏನ್ ಬಿ ಕೈಗೆ ಅವ್ರು ಮಾರ್ದ್ರು ಅಷ್ಟಾಗಲ್ಲ ಸರ್. ಹೆಂಗ್ ಮಾಡ್ಬೇಕ್ರಿ? ಅವ್ರ ತಾಯಿ ಮಕ್ಕಳವ್ರು ಎದ್ದಿಲ್ಲ ಸರ್. ಅವತ್ತಿನ ದಿನ ಸರ್ ಕರೀ ಸಾಬ್ರಿ ಕರೀರಿ ಅಂದ್ವಿ ಸರ್. ನಿಮ್ಗೆ ಕರೆ ತೋರಿಸೋ ಸಲಕ್ಕೆ ಸರ್. ಇನ್ನು ಸ್ಪ್ಲೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದ ಕಳ್ಳನ ಬಂಧನವಾಗಿದೆ. ಗಾಂಧಿಗಂಜ್ ಠಾಣೆ ಪೊಲೀಸರು ಕಾರ್ಯಾಚರಣೆಯಲ್ಲಿ ಆ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ಗಳನ್ನೇ ಈ ಆರೋಪಿ ಕದಿತಾ ಇದ್ದ. ಕೇವಲ ಸ್ಪ್ಲೆಂಡರ್ ಕಂಪನಿ ಅಂದ್ರೆ ಆ ಒಂದು ಮಾಡೆಲ್ ಬೈಕ್ಗಳನ್ನೇ ಈತ ಕಳ್ಳತನ ಮಾಡ್ತಿದ್ದ. ವಿಶೇಷ ಗಮನವಿಟ್ಟು ಕಳ್ಳತನ ಮಾಡ್ತಿದ್ದ. ಬೀದರ್ನ ವಿದ್ಯಾನಗರ ನಿವಾಸಿ ವಿಷ್ಣು ರಮೇಶ್ ಎಂಬ ಆರೋಪಿಯ ಬಂಧನವಾಗಿದೆ. ಬಂಧಿತ ಆರೋಪಿಯಿಂದ 9.78 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 15 ಸ್ಪ್ಲೆಂಡರ್ ಬೈಕ್ಗಳನ್ನ ಜಪ್ತಿ ಮಾಡಲಾಗಿದೆ. ಸಿಸಿಟಿವಿ ಮತ್ತು ಕಮಾಂಡ್ ಕಂಟ್ರೋಲ್ ರೂಮ್ ಸಹಾಯದಿಂದ ಈತನ ಬಂಧನವನ್ನ ಮಾಡಲಾಗಿದೆ. ಕಳುವು ಮಾಡಿದ ಬೀದರ್ನ 14 ಹಾಗೂ ಹುಮ್ನಾಬಾದ್ನ 1 ಬೈಕ್ ಅನ್ನ ಇದೀಗ ಬೀದರ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪತ್ರಿಕಾ ಪ್ರಕಟಣೆಯ ಮೂಲಕ ಎಸ್ಪಿ ಪ್ರದೀಪ್ ಗುಂಟಿ ಅವರು ಇವತ್ತು ನೀಡಿರುವಂತಹದ್ದು. ಸುಮಾರು 15 ಹೀರೋ ಸ್ಪ್ಲೆಂಡರ್ ಬೈಕ್ ಕದ್ದಿದ್ದ ಒಬ್ಬ ಖದೀಮರನ್ನು ನಮ್ಮ ಬೀದರ್ ಸಿಟಿ ಪೊಲೀಸರು ನಿನ್ನೆ ಹಿಡಿದಿದ್ದಾರೆ. ಹಾಗೂ 10 ಲಕ್ಷದ ಮೌಲ್ಯದ 15 ಬೈಕ್ಗಳನ್ನು ಸೀಸ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಈ ಬೈಕ್ಗಳ ಓನರ್ಗಳನ್ನು ಗುರ್ತು ಹಿಡಿದು ಅವರವರಿಗೆ ಈ ಬೈಕ್ಗಳನ್ನು ಒಪ್ಪಿಸಲಾಗುವುದು. ಹಾಗೂ ಇಷ್ಟು ಒಳ್ಳೆಯ ಕ್ರೈಮ್ ಕೆಲಸ ಮಾಡಿದ್ದ ಗಾಂಧಿಗಂಜ್ ಆ್ಯಂಡ್ ನ್ಯೂಟನ್ ಪೊಲೀಸ್ ಆಫೀಸರ್ಸ್ಗೂ ಹಾಗೂ ಕ್ರೈಮ್ ಸ್ಟಾಫ್ಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇನ್ನು 6 ವರ್ಷದ ಮೊಮ್ಮಗಳ ಮೇಲೆ ಅಜ್ಜ ಅತ್ಯಾಚಾರವೆಸಗಿರುವಂತಹ ಘಟನೆ ಉತ್ತರ ಪ್ರದೇಶದ ಬದೋಹಿಯಲ್ಲಿ ನಡೆದಿದೆ. ಮೊಮ್ಮಗಳ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ 58 ವರ್ಷದ ವ್ಯಕ್ತಿಯನ್ನ ಬದೋಹಿಯಲ್ಲಿ ಬಂಧಿಸಲಾಗಿದೆ. ಈ ಕುರಿತು ಪೊಲೀಸರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಆತನ ಕುಟುಂಬ ಸದಸ್ಯರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆದರೆ ಕುಟುಂಬವು ಬಾಲಕಿಯನ್ನ ಆಸ್ಪತ್ರೆಗೆ ಕರೆದೊಯ್ದಾಗ ಆತ ಓಡಿ ಹೋಗಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಾರ್ಚ್ 17ರಂದು ಬಾಲಕಿಯ ತಾಯಿ ಮನೆಯಲ್ಲಿ ಇರಲಿಲ್ಲ ಮತ್ತು ಇತರೆ ಕುಟುಂಬ ಸದಸ್ಯರು ಮನೆಯ ನೆಲಮಹಡಿಯಲ್ಲಿ ಇದ್ರು. ಕೊತ್ವಾಲಿ ಪೊಲೀಸ್ ಠಾಣೆಯ ಉಸ್ತುವಾರಿ ಸಚ್ಚಿದಾನಂದ್ ಪಾಂಡೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಸುಮಾರಿಗೆ ಬಾಲಕಿಯ ಕಿರುಚಾಟ ಕೇಳಿ ಅವರು ಮೇಲಿನ ಮಹಡಿಗೆ ಬಂದು ನೋಡಿದಾಗ ಬಾಲಕಿಯ ಅಜ್ಜ ಆಕೆ ಮೇಲೆ ಬಲವಂತವಾಗಿ ಹಲ್ಲೆ ನಡೆಸ್ತಾ ಇರೋದನ್ನ ನೋಡಿದ್ದಾರೆ. ಬಾಲಕಿಯ ಕುಟುಂಬದವರು ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು ಮತ್ತು ಆ ಸಮಯದಲ್ಲಿ ಆರೋಪಿಗಳು ಪರಿಸ್ಥಿತಿಯ ಲಾಭವನ್ನ ಪಡೆದು ಫರಾರಿಯಾಗಿದ್ದಾನೆ ಅಂತ ಪಾಂಡೆ ಹೇಳಿದ್ದಾರೆ. ಬಾಲಕಿಯ ಸ್ಥಿತಿ ಸುಧಾರಿಸಿದ ನಂತರ ಗುರುವಾರ ತಡರಾತ್ರಿ ಆಕೆಯ ತಂದೆ ತನ್ನ ತಂದೆಯ ವಿರುದ್ಧ ಲಿಖಿತ ದೂರು ದಾಖಲಿಸಿದ್ದಾರೆ ಅಂತ ಹೇಳಿದರು. ದೂರಿನ ಆಧಾರದ ಮೇಲೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 65(2) ಮತ್ತು 12 ವರ್ಷದೊಳಗಿನ ಬಾಲಕಿಯ ಮೇಲಿನ ಅತ್ಯಾಚಾರ ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದೆಯ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅಂತ ಠಾಣಾಧಿಕಾರಿ ತಿಳಿಸಿದ್ದಾರೆ. ತನ್ನ ಸಂಬಂಧಿಕರೊಬ್ಬರ ಮನೆಯಲ್ಲಿ ಅಡಗಿಕೊಂಡಿದ್ದ ಆರೋಪಿಯನ್ನ ಗುರುವಾರ ಸುಳಿದೊರೆತ ಆಧಾರದ ಮೇಲೆ ಬಂಧಿಸಲಾಯಿತು ಎಂದು ಪಾಂಡೆ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ತನಿಖೆ ಮುಂದುವರೆದಿದೆ ಅಂತ ಅವರು ತಿಳಿಸಿದ್ದಾರೆ. ದಾವಣಗೆರೆ ವಿಧಾನಸಭಾ ಉಪಚುನಾವಣೆಯ ಕಣ ಕುತೂಹಲದ ಘಟ್ಟ ತಲುಪಿದೆ. ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯ ಘೋಷಣೆ ಇನ್ನೂ ಬಾಕಿ ಇರುವಾಗಲೇ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ. ವಿಶೇಷ ಅಂದ್ರೆ
ಸಮರ್ಥ ಶಾಮನೂರು ಇಂದು 2 ಸೆಟ್ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಒಂದು ನಾಮಪತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲ್ಲಿಸಿದ್ರೆ ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಇನ್ನೂ ಅಧಿಕೃತವಾಗಿ ಬಿ ಫಾರಂ ಸಿಗದ ಕಾರಣ ಟಿಕೆಟ್ ಘೋಷಣೆಯಲ್ಲಿ ವಿಳಂಬವಾಗ್ತಿರುವ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಸಮರ್ಥ ಶಾಮನೂರ್ಗೆ ತಾಯಿ ಹಾಗೂ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಪ್ರಮುಖ ಮುಖಂಡರು, ನೂರಾರು ಬೆಂಬಲಿಗರು ಸಾಥ್ ನೀಡಿದ್ರು. ಅತ್ಯಂತ ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಸಮರ್ಥ ತಮ್ಮ ನಾಮಪತ್ರವನ್ನ ಚುನಾವಣಾ ಅಧಿಕಾರಿಗಳಿಗೆ ಹಸ್ತಾಂತರವನ್ನ ಮಾಡಿದ್ರು. ಇನ್ನು ದಾವಣಗೆರೆ ಉಪಚುನಾವಣೆಗೆ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸಲಿದೆ ಎಂಬ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಶಾಮನೂರ್ ಕುಟುಂಬದ ಕುಡಿಯನ್ನೇ ಕಣಕ್ಕಿಳಿಸಲು ಸ್ಥಳೀಯ ನಾಯಕರು ಒಲವು ತೋರಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಚರ್ಚೆಗಳು ನಡೀತಾ ಇವೆ. ಈ ನಡುವೆ ಸಮರ್ಥ ಅವರ ಈ ನಡೆ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು ವಿರೋಧ ಪಕ್ಷಗಳಲ್ಲಿಯೂ ಕೂಡ ಕುತೂಹಲ ಕೆರಳಿಸಿದೆ. ಯುದ್ಧ ಭೂಮಿಯಲ್ಲಿ ಗೆಲ್ಲಲಾಗದೆ ಒಪ್ಪಂದವನ್ನ ಮಾಡಿಕೊಂಡ ರಾಷ್ಟ್ರಗಳಿಗೆ ರಕ್ಷಣೆಯನ್ನ ನೀಡಲಾಗದೆ ಅತಂತ್ರವಾಗಿರುವ ಪಾಕಿಸ್ತಾನವು ಇರಾನ್ ಮತ್ತು ಭಾರತದ ನಡುವೆ ವೈಷಮ್ಯವನ್ನ ಹುಟ್ಟುಹಾಕಲು ಕುತಂತ್ರ ನಡೆಸಿರುವುದು ಬಹಿರಂಗವಾಗಿದೆ. ಇತ್ತೀಚೆಗೆ ಅಮೆರಿಕದ ಸೇನೆಯು ಇರಾನ್ನ ಯುದ್ಧ ನೌಕೆ ಐರಿಸ್ ಡೇನವನ್ನ ಹೊಡೆದು ಹಾಕಿತ್ತು. ಇದು ಭಾರತದಲ್ಲಿ ಸಮರಾಭ್ಯಾಸ ನಡೆಸಿಕೊಂಡು ಇರಾನ್ನತ್ತ ಹೊರಟಿದ್ದ ಯುದ್ಧ ನೌಕೆಯಾಗಿತ್ತು. ಶ್ರೀಲಂಕಾದ ಬಳಿಯ ಹಿಂದೂ ಮಹಾಸಾಗರದಲ್ಲಿ ಈ ಅವಘಡ ಸಂಭವಿಸಿತು. ಇಸ್ರೇಲ್ ಅಮೆರಿಕ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಯುದ್ಧದ ಸನ್ನಿವೇಶ ನಿರ್ಮಾಣವಾಗಿದೆ. ಒಂದೆಡೆ ಅಫ್ಘಾನಿಸ್ತಾನ, ಇನ್ನೊಂದೆಡೆ ಬಲೂಚಿಸ್ತಾನ ವಿಮೋಚನಾ ತಂಡ ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದೆ. ಇನ್ನೊಂದೆಡೆ ವಾಯು ನೆಲೆಯನ್ನ ಅಮೆರಿಕಕ್ಕೆ ನೀಡಿದ್ರೆ ಹುಷಾರ್ ಎಂದು ಪಾಕ್ಗೆ ಇರಾನ್ ಎಚ್ಚರಿಕೆ ಕೂಡ ನೀಡಿದೆ. ಇತ್ತೀಚೆಗೆ ಆಗಿರುವ ಒಪ್ಪಂದ ಪ್ರಕಾರ ಸೌದಿ ಅರೇಬಿಯಾ ಯುದ್ಧ ಸನ್ನಿವೇಶದಲ್ಲಿ ಸಿಲುಕಿದ್ದಾಗ ಪಾಕ್ ನೆರವು ನೀಡಬೇಕು, ಆದರೆ ಅದು ಸಾಧ್ಯವಾಗುತ್ತಿಲ್ಲ. ಒಂದೆಡೆ ರಕ್ಷಣೆಗೆ ಇರಾನ್ ಯುದ್ಧ ನೌಕೆಗೆ ಭಾರತ ಸರ್ಕಾರ ರಕ್ಷಣೆ ನೀಡಬೇಕಿತ್ತು ಎನ್ನುವ ದೇಶದಲ್ಲಿನ ಕಾಂಗ್ರೆಸ್ ಆರೋಪದ ನಡುವೆ ಕೂಡ ಪಾಕಿಸ್ತಾನವು ಈ ಸನ್ನಿವೇಶವನ್ನು ಬಳಸಿಕೊಂಡು ಭಾರತವನ್ನ ಯುದ್ಧದೊಳಗೆ ಸೇರಿಸುವ ಹುನ್ನಾರ ಮಾಡಿತ್ತು. ಹಾಗೆ ಇರಾನ್ ಹಾಗೂ ಭಾರತದ ನಡುವೆ ವೈಷಮ್ಯವನ್ನ ಹುಟ್ಟುಹಾಕಲು ಕುತಂತ್ರವನ್ನು ಕೂಡ ನಡೆಸಿತ್ತು. ಮೆಗಾಸ್ಟಾರ್ ಚಿರಂಜೀವಿ ಭಾರತದ ಸೂಪರ್ ಸ್ಟಾರ್ ನಟರಲ್ಲಿ ಒಬ್ಬರು. ಒಂದು ಸಮಯದಲ್ಲಿ ಅಮಿತಾಬ್ ಬಚ್ಚನ್ಗಿಂತಲೂ ದೊಡ್ಡ ಸ್ಟಾರ್ ಆಗಿದ್ದ ಚಿರಂಜೀವಿ ಭಾರತದಲ್ಲಿ 1 ಕೋಟಿ ಸಂಭಾವನೆ ಪಡೆದ ಮೊದಲ ನಟ. ಈಗಲೂ ಸಿನಿಮಾಗಳಲ್ಲಿ ಸಕ್ರಿಯರಾಗಿರುವ ಚಿರಂಜೀವಿ ಸಿನಿಮಾ ನಟರುಗಳು ಹೇಗೆ ಅಭಿಮಾನಿ ಸಂಘಗಳನ್ನ ಬಳಸಿ ಎಷ್ಟು ಸಕ್ರಿಯವಾಗಿ ಸಮಾಜ ಸೇವೆ ಮಾಡಬಹುದು ಎಂದು ತೋರಿಸಿಕೊಟ್ಟ ಕೆಲವೇ ಸ್ಟಾರ್ ನಟರಲ್ಲಿ ಅವರು ಕೂಡ ಒಬ್ಬರು. ಮೆಗಾಸ್ಟಾರ್ ಅವರು ಪ್ರಾರಂಭಿಸಿದ ಬ್ಲಡ್ ಬ್ಯಾಂಕ್ಗಳು ಸಾವಿರಾರು ಜೀವಗಳನ್ನು ಉಳಿಸಿವೆ. ಈಗಲೂ ಸಹ ಚಿರಂಜೀವಿ ಹಲವು ಸಮಾಜ ಸೇವೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇದೀಗ ಅವರು ಬಹಳ ಮಹತ್ವವಾದ ಒಂದು ಸಾಮಾಜಿಕ ಕಾರ್ಯಕ್ಕೆ ಕೈ ಹಾಕಿದ್ದು, ಅದಕ್ಕೆ ಸ್ಫೂರ್ತಿ ತಮಿಳಿನ ಯುವ ಸ್ಟಾರ್ ನಟ ಖುದ್ದು ಅವರೇ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಯುಗಾದಿ ಹಬ್ಬದ ಶುಭ ಸಂದರ್ಭದಲ್ಲಿ ಚಿರಂಜೀವಿ ಅವರು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವೊಂದನ್ನು ಆರಂಭಿಸುವುದಾಗಿ ಘೋಷಿಸಿದ್ದಾರೆ. ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ಚಿರಂಜೀವಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ನಡೆಸುತ್ತಾ ಲಕ್ಷಾಂತರ ಜೀವಗಳನ್ನು ಉಳಿಸಿರುವ ಚಿರಂಜೀವಿ ಈಗ ಶಿಕ್ಷಣ ಕ್ಷೇತ್ರದತ್ತ ಹೆಜ್ಜೆ ಇಟ್ಟಿದ್ದಾರೆ. ತಮಿಳು ನಟ ಸೂರ್ಯ ನಡೆಸುತ್ತಿರುವ ಅಗರಂ ಫೌಂಡೇಶನ್ ಇಂದು ಸ್ಫೂರ್ತಿ ಪಡೆದು ಈ ಹೊಸ ಹೆಜ್ಜೆ ಇಟ್ಟಿರುವುದಾಗಿ ಚಿರಂಜೀವಿ ಹೇಳಿದ್ದಾರೆ. ಹಿರಿಯ ನಟರಾದರೂ ಕಿರಿಯ ನಟನಿಂದ ಸ್ಫೂರ್ತಿ ಪಡೆದಿರುವುದಾಗಿ ಯಾವುದೇ ಅಹಂವಿಲ್ಲದೆ ಹೇಳಿಕೊಂಡಿದ್ದಾರೆ ಚಿರಂಜೀವಿ ಅವರು. ಆಸಕ್ತಿದಾಯಕ ವಿಷಯವೇನೆಂದ್ರೆ ಈ ಹಿಂದೆ ನಟ ಸೂರ್ಯ ಅವರು ತಮ್ಮ ಅಗರಂ ಫೌಂಡೇಶನ್ ನ ಸಮಾರಂಭದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರ ರಕ್ತದಾನ ಶಿಬಿರಗಳಿಂದ ಸ್ಫೂರ್ತಿ ಪಡೆದು ತಮ್ಮ ಫೌಂಡೇಶನ್ ಆರಂಭಿಸಿದ್ದಾಗಿ ಹೇಳಿಕೊಂಡಿದ್ರು. ಈಗ ಅದೇ ಚಿರಂಜೀವಿ ಅವರು ಸೂರ್ಯ ಅವರ ಶಿಕ್ಷಣ ಸೇವೆಯನ್ನ ಕಂಡು ಅದರಿಂದಲೇ ಸ್ಫೂರ್ತಿ ಪಡೆದು ತೆಲುಗು ರಾಜ್ಯಗಳು ಸೇರಿದಂತೆ ಅಗತ್ಯವಿರುವ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಇವರು ನಿರ್ಧರಿಸಿದ್ದಾರೆ. ಪ್ರೇಮ್ ನಿರ್ದೇಶಿಸಿ ಧ್ರುವ ಸರ್ಜಾ ನಟಿಸಿರುವ ಕೆಡಿ ದಿ ಡೆವಿಲ್ ಸಿನಿಮಾದ ಸರ್ಸೆ ಸೆರೆಗು ಹಾಡು ಭಾರಿ ವಿವಾದ ಹುಟ್ಟು ಹಾಕಿದೆ. ಹಾಡಿನ ಹಿಂದಿ ಆವೃತ್ತಿವಾದ ಸರ್ಕೆ ಚುನರಿ ಹಾಡಿನ ವಿರುದ್ಧ ತೀವ್ರ ಟೀಕೆ ಮತ್ತು ವಿರೋಧ ವ್ಯಕ್ತವಾಗಿದ್ದು ಈಗಾಗಲೇ ಸಿಬಿಎಫ್ಸಿ ಸೈಬರ್ ಪೊಲೀಸರಿಗೆ ದೂರು ದಾಖಲಾಗಿದೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಸಹ ಹಾಡಿನ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ನಿರ್ದೇಶಕ ಹಾಗೂ ಗೀತ ರಚನಾಕಾರ ಪ್ರೇಮ್ ಸೇರಿದಂತೆ ನೋರಾ ಫತೇಹಿ, ಸಂಜಯ್ ದತ್ ಇನ್ನು ಹಲವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಲೋಕಸಭೆ ಅಧಿವೇಶನದಲ್ಲಿಯೂ ಸಹ ಹಾಡಿನ ಕುರಿತು ಚರ್ಚೆ ಆಗಿದೆ. ಇದೀಗ ಉತ್ತರ ಪ್ರದೇಶದ ಮುಸ್ಲಿಂ ಧಾರ್ಮಿಕ ಸಂಸ್ಥೆಯ ಮೌಲ್ವಿ ನೋರಾ ಫತೇಹಿ ವಿರುದ್ಧ ಫತ್ವಾವನ್ನ ಹೊರಡಿಸಿದ್ದಾರೆ. ಉತ್ತರ ಪ್ರದೇಶದ ಅಲಿಗಢ್ನಲ್ಲಿರುವಂತಹ ಮುಸ್ಲಿಂ ಪರ್ಸನಲ್ ದಾರುಲ್ ಇಫ್ತಾ ಎಂಬ ಧಾರ್ಮಿಕ ಸಂಸ್ಥೆಯು ಬಾಲಿವುಡ್ ನಟಿ ನೃತ್ಯಗಾರ್ತಿ ನೋರಾ ಫತೇಹಿ ವಿರುದ್ಧ ಫತ್ವಾ ಹೊರಡಿಸಿದೆ. ಇನ್ನು ಕನ್ನಡ ಚಿತ್ರ ಕೆಡಿ ದಿ ಡೆವಿಲ್ ಚಿತ್ರದ ಸರ್ಕೆ ಚುನರಿಯಾ ತೇರಿ ಹಾಡಿನಲ್ಲಿರುವ ಅವರ ಅಶ್ಲೀಲ ನೃತ್ಯ ಪ್ರದರ್ಶನಕ್ಕಾಗಿ ಈ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಹಾಡಿನಲ್ಲಿರುವ ನೃತ್ಯದ ಭಂಗಿಗಳು ಮತ್ತು ಸಾಹಿತ್ಯವು ಅಶ್ಲೀಲವಾಗಿದ್ದು ಇಸ್ಲಾಮಿಕ್ ಬೋಧನೆಗಳು ಮತ್ತು ನೈತಿಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಧಾರ್ಮಿಕ ಸಂಸ್ಥೆ ಹೇಳಿದೆ. ಇದು ಸಮಾಜದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಅಂತ ಮೌಲಾನಾ ಚೌಧರಿ ಇಫ್ರಾಹಿಂ ಹುಸೇನ್ ಅವರು ತಿಳಿಸಿದ್ದಾರೆ. ಹಾಡು ಪ್ರಚೋದನಾತ್ಮಕ ಮತ್ತು ಅಶ್ಲೀಲ ದೃಶ್ಯಗಳ ಬಗ್ಗೆ ಸಮಸ್ಯೆ ಇದೆ ಎಂದು ಮುಖ್ಯ ಮುಫ್ತಿ ಮೌಲಾನಾ ಇಬ್ರಾಹಿಂ ಹುಸೇನ್ ಅವರು ಫತ್ವಾ ಹೊರಡಿಸಿದ್ದಾರೆ. ಅಂತಹ ವಿಷಯವು ಹರಾಮ್ ಮತ್ತು ಗುನಾ
ಕಬೀರ್ ಅಂದ್ರೆ ಗಂಭೀರ ಪಾಪ ಎಂದು ಹೇಳಿದ್ದು ಅಂತ ವಿಷಯಗಳಲ್ಲಿ ಭಾಗವಹಿಸುವುದು ಅಥವಾ ಪ್ರಚಾರ ಮಾಡುವುದು ಧಾರ್ಮಿಕ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿದ್ದಾರೆ. ಫತ್ವಾ ಎನ್ನುವುದು ಇಸ್ಲಾಂನಲ್ಲಿ ಮುಫ್ತಿ ಎಂದು ಕರೆಯಲ್ಪಡುವಂತಹ ಧಾರ್ಮಿಕ ಕಾನೂನು ತಜ್ಞರು ನಿರ್ದಿಷ್ಟ ವಿಷಯದ ಕುರಿತು ನೀಡುವ ಅಭಿಪ್ರಾಯವಾಗಿದೆ. ಇದಕ್ಕೆ ಕಾನೂನಿನ ಮಾನ್ಯತೆ ಇರುವುದಿಲ್ಲ ಭಾರತ ದೇಶದಲ್ಲಿ. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ.